ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಒಂದು ಮಾಡ್ಯೂಲನ್ನು ಈಗ ಎನೇಬಲ್ ಮಾಡಲಾಗಿದೆ. ಬಿ ಎಲ್ ಒ ಆಗಿರ್ತಕ್ಕಂಥವ್ರು ಈ ಒಂದು ಮಾಡ್ಯೂಲನ್ನು ಓಪನ್ ಮಾಡಿಕೊಂಡು ಈ SIR ಮಾಡ್ಯೂಲಲ್ಲಿ ಏನೆಲ್ಲ ಮಾಹಿತಿ ಇದೆ, ಏನೆಲ್ಲ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕು, ಅದರಲ್ಲಿ ಡ್ಯಾಶ್ಬೋರ್ಡ್ ಅಂದ್ರೇನು, ಹಾಗೆಯೇ ಎನಿಮರೇಷನ್ ಫಾರ್ಮನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಹೇಗೆ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಹಿತಿಯನ್ನು ಒಂದು ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. SIR ಮಾಡ್ಯೂಲಲ್ಲಿ ಏನೆಲ್ಲ ಇದೆ, ಹೇಗೆ ನಾವು ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಆಪ್ಷನ್ಗಳನ್ನು ಈಗ ಎನೇಬಲ್ ಮಾಡಲಾಗಿದೆ. ಹೇಗೆ ಅಂತೇಳಿ ನೋಡೋಣ. ಮೊದಲಿಗೆ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಹೊಸದಾಗಿ ಒಂದು ಆಪ್ಷನನ್ನು ಸೇರಿಸಲಾಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ SIR ಅಂತೇಳಿ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾವು ನೋಡ್ಬೋದು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತೇಳಿ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಇಂಗ್ಲೀಷ್ ಇದೆ, ಕನ್ನಡ ಇದೆ. ನೀವು ಸಂಬಂಧಪಟ್ಟಂತೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ಇಷ್ಟು ಆಪ್ಷನ್ಗಳಿದೆ. EF ಡ್ಯಾಶ್ಬೋರ್ಡ್ ಇದೆ, EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಇದೆ, ಫಿಲ್ ಎನ್ಯುಮರೇಷನ್ ಫಾರ್ಮ್ ಇದೆ, ಫಿಲ್ ಫಾರ್ಮ್ಸ್ ಸೇಮ್ ಎಪಿಕ್ ಅಂದರೆ ಎಪಿಕ್ ಮ್ಯಾಚ್ ಆಗಿರ್ತಕ್ಕಂಥ ಎಲೆಕ್ಟರ್ಸ್ದು ಫಾರ್ಮ್ಸನ್ನು ಫಿಲ್ ಮಾಡ್ತಕ್ಕಂತಿದೆ. ಹಾಗೆಯೇ ಮೈಗ್ರೇಟೆಡ್ ಎಲೆಕ್ಟರ್ಸ್ SIR ಬೇರೆ ಒಂದು 2025 2026 ಸ್ಟೇಟಿಂದ ಮೈಗ್ರೇಟ್ ಆಗಿ ನಮ್ಮ ಕರ್ನಾಟಕ ಬಂದಿರತಕ್ಕಂತಹ ಎಲೆಕ್ಟರ್ಸ್ ಮಾಹಿತಿ ಇದೆ. ಹಾಗೆಯೇ ಆನ್ಲೈನಲ್ಲಿ ಮತದಾರರು ತಮ್ಮ ECI ನೆಟ್ ವೆಬ್ಸೈಟಿಂದ ಏನಾದರೂ ಈ ಒಂದು SIRಗೆ ಸಂಬಂಧಪಟ್ಟಂತೆ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದರೆ ಅದನ್ನು ಹೇಗೆ ನೋಡ್ಕೊಳ್ತಕ್ಕಂಥದ್ದು ಅಂತೇಳಿ ಆನ್ಲೈನ್ ಫಾರ್ಮ್ಸ್ ಫಿಲ್ಡ್ ಬೈ ಎಲೆಕ್ಟರ್ ಅಂತಿದೆಯಲ್ಲ, ಆ ಒಂದು ಆಪ್ಷನಲ್ಲಿ ಮಾಡಬೇಕಾಗ್ತದೆ. ಹಾಗೆಯೇ ರೀವೆರಿಫೈ ಫಿಲ್ಡ್ ಅಂತೇಳಿದೆ ಎನ್ಯುಮರೇಷನ್ ಫಾರ್ಮ್. ಹಾಗೆಯೇ ಅನ್ಮ್ಯಾಪ್ ಎಲೆಕ್ಟರ್ ನಾವು ಮತ್ತೊಮ್ಮೆ ವೆರಿಫೈ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಬಳಸಲಾಗ್ತದೆ. ಹಾಗೆಯೇ 85+ ವೋಟರ್ಸ್ ಇದ್ದಾರೆ. ಹಾಗೆಯೇ AST ಆಬ್ಸೆಂಟ್, ಶಿಫ್ಟ್, ಡೆತ್ ವೋಟರ್ಸ್ನ ವೆರಿಫಿಕೇಷನ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಯೂಸ್ ಮಾಡಬೇಕಾಗ್ತದೆ. ಹಾಗೆಯೇ ಸೆಂಟ್ ಬ್ಯಾಕ್ ಬೈ ARO ಅಂತೇಳಿ ಆ ಒಂದು ಆಪ್ಷನ್ ಅಂದರೆ ARO ಮೂಲಕ ನಮಗೆ ವಾಪಸ್ ಬಂದಿರತಕ್ಕಂತಹ ಒಂದು ಅಪ್ಲಿಕೇಶನ್ಗಳನ್ನು ಮಾಹಿತಿಯನ್ನು ಇಲ್ಲಿ ನೋಡಬೇಕಾಗ್ತದೆ. ನೆಕ್ಸ್ಟ್ ಅಪ್ಲೋಡ್ BLO BLE MOM ಅಂತೇಳಿದೆ. ಓಕೆ, ನೆಕ್ಸ್ಟ್ ಫೋಟೋ ಸಿಮಿಲರ್ ಎಂಟ್ರಿ ವೆರಿಫಿಕೇಷನ್ ಅಂತೇಳಿದೆ. ಇಷ್ಟು ಆಪ್ಷನ್ಗಳಿದೆ ಸ್ನೇಹಿತರೆ. ಮೊದಲಿಗೆ EF ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡೋಣ. EF ಡ್ಯಾಶ್ಬೋರ್ಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಟೋಟಲ್ ಎಲೆಕ್ಟರ್ಸ್ ಎಷ್ಟು ಜನ ಇದ್ದಾರೆ ನಮ್ಮ ಪಾರ್ಟಲ್ಲಿ ಅಂತೇಳಿ ತೋರಿಸಲಾಗ್ತದೆ. ಹಾಗೆಯೇ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು EF ಡಿಸ್ಟ್ರಿಬ್ಯೂಟೆಡ್ ಬೈ BLO ಎನಿಮರೇಷನ್ ಫಾರ್ಮ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ, ಹಾಗಾಗಿ 0 ಇದೆ. ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಟೋಟಲ್ ನಮ್ಮ 930 ಕೂಡ ಇನ್ನೂ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಹಾಗೆಯೇ ಅನ್ಕಲೆಕ್ಟಬಲ್ ಅಂತೇಳಿ ಅದನ್ನು 0 ಇದೆ. ಓಕೆ, ಡಿಸ್ಟ್ರಿಬ್ಯೂಷನ್ ಮಾಡಿದ ಮೇಲೆ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗ್ತದೆ. ಹಾಗೆಯೇ EF ಡಿಜಿಟೈಸ್ಡ್ ಆ್ಯಂಡ್ ವೆರಿಫೈಡ್ ಅಂತೇಳಿ ನಾವು ಎನಿಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡಿದಾಗ ಇಲ್ಲಿ ಬರ್ತದೆ. ಹಾಗೆಯೇ EF ನಾಟ್ ಡಿಜಿಟೈಸ್ ಎಷ್ಟನ್ನು ನಾವಿನ್ನೂ ಅಪ್ಡೇಟ್ ಮಾಡಿಲ್ಲ ಅಂಥೇಳಿ. ಹಾಗೆಯೇ ಈ ರೀತಿ ವ್ಯಾಲಿಡೇಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಡ್ಯಾಶ್ಬೋರ್ಡಲ್ಲಿ ಮಾಹಿತಿಯನ್ನು ನಾವು ನೋಡ್ಕೋಬೋದು ಸ್ನೇಹಿತರೆ. ನಂತರ ನಾವು ಬ್ಯಾಕ್ ಬರೋಣ. ಎರಡನೇ ಆಪ್ಷನ್ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತಿದೆ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಕಲರ್ ಕೋಡ್ ಇದೆ. ಇಲ್ಲಿ 4 ರೀತಿಯ ಕಲರ್ ಕೋಡ್ ಇದೆ. ನಾವು ನೋಡ್ಬೋದು EF ಡಿಸ್ಟ್ರಿಬ್ಯೂಟೆಡ್, EF ಕಲೆಕ್ಟೆಡ್ ಅಂತೇಳಿದೆ. ಎನಿಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಇಲ್ಲಿ EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಹಾಗೆಯೇ EF ಕಲೆಕ್ಟೆಡ್ ಅಂತೇಳಿ ನಾವು ಆ ಒಂದು ಎನಿಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡಿದಾಗ EF ಕಲೆಕ್ಟೆಡ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕು. ಸ್ನೇಹಿತರೆ ಇಲ್ಲಿ ಕಲರ್ ಕೋಡ್ ನೋಡ್ಬೋದು, EF ನಾಟ್ ಡಿಸ್ಟ್ರಿಬ್ಯೂಟೆಡ್. ಈಗೇನು ಈ ಕಲರ್ ಇದೆಯೋ, ಇದು ರೆಡ್ ಕಲರು, ಪೂರ ರೆಡ್ ಅಲ್ಲ, ಈ ರೀತಿಯ ಒಂದು ಕಲರ್ ಏನಿದೆಯೋ ಇದು ಎನಿಮರೇಷನ್ ಫಾರ್ಮನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ, ಹಾಗಾಗಿ ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಬರ್ತದೆ. ಉದಾಹರಣೆಗೆ ನಾವು ಒಂದು ಮನೆಗೆ ಭೇಟಿ ಕೊಡ್ತೀವಿ, ಮೊದಲನೇ ಒಬ್ಬ ಮತದಾರರು, ಇವರಿಗೆ ನಾವು ಎನಿಮರೇಷನ್ ಫಾರ್ಮನ್ನು ಫಿಸಿಕಲ್ಲಾಗಿ ವಿತರಣೆ ಮಾಡ್ತೀವಿ. ಆಗ ನಾವು ನಮ್ಮ BLO ಆ್ಯಪಲ್ಲಿ EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ. ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ನಾವಿಲ್ಲಿ ನೋಡ್ಬೋದು ಅವರಿಗೆ ನಾವು ಈ ಎನಿಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತೇಳಿ. ಕಲರ್ ಕೂಡ ಇಲ್ಲಿ ಬ್ಲೂ ಕಲರ್ ಬಂತು. EF ಕಲೆಕ್ಟೆಡ್ ಅಂತೇಳಿ ನಾವೀಗ ಎನಿಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಿದಾಗ ನಾವು EF ಕಲೆಕ್ಟೆಡ್ ಅಂತೇಳಿ ನಾವು ಕ್ಲಿಕ್ ಮಾಡಬೇಕು. ಆಗ EF ಕಲೆಕ್ಟೆಡ್ ಅಂತೇಳಿ ಅದು ಗ್ರೀನ್ ಕಲರ್ ಬ್ಯಾಕ್ಗ್ರೌಂಡ್ ಬರುತ್ತೆ.
ಹಾಗೆಯೇ ಈ ಮತದಾರರ ಎನ್ಯುಮರೇಷನ್ ಫಾರ್ಮನ್ನು ನಾವೀಗ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆಗ ನಾವು EF ಕಲೆಕ್ಟೆಡ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲೂ ಕೂಡ ಅಲ್ಲಿ ಅಲರ್ಟ್ ಬರ್ತದೆ. ಸ್ನೇಹಿತರೆ, ಹಾಗೆಯೇ ನಾವು ಎನ್ಯುಮರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಎನ್ಯುಮರೇಷನ್ ಫಾರ್ಮಲ್ಲಿ QR ಕೋಡ್ ಇರ್ತದೆ. ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಸ್ಕ್ಯಾನ್ QR ಕೋಡ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಎನ್ಯುಮರೇಷನ್ ಫಾರ್ಮಲ್ಲಿ ಇರ್ತಕ್ಕಂತಹ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣವೇ ಅವರ ಒಂದು ಮಾಹಿತಿ ಇಲ್ಲಿ ಬರ್ತದೆ. ನಾವಿಲ್ಲಿ ನೋಡ್ಬೋದು, ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ್ದೀವಿ, ಅವರ ಮಾಹಿತಿ ಇಲ್ಲಿ ಬಂದಿದೆ. EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಆ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮನ್ನು ನಾವು ವಿತರಣೆ ಮಾಡಿದಾಗ EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಸಕ್ಸಸ್ ಅಂತೇಳಿ ಬಂತು. ಹಾಗೆಯೇ ಇಲ್ಲಿ ಸರ್ಚ್ ಬಾರಲ್ಲಿ ಮತದಾರರ ಎಪಿಕ್ ನಂಬರನ್ನು ಟೈಪ್ ಮಾಡೋದ್ರ ಮೂಲಕ, ಮತದಾರರ ಹೆಸರನ್ನು ಟೈಪ್ ಮಾಡೋದ್ರ ಮೂಲಕ ನಾವು ಸರ್ಚ್ ಮಾಡ್ಬೋದು. ಸ್ನೇಹಿತರೆ, ಸರ್ಚ್ ಬಾರಲ್ಲಿ ಮತದಾರರ ಎಪಿಕ್ ನಂಬರ್, ಮತದಾರರ ನೇಮ್ ಸರ್ಚ್ ಮಾಡೋದ್ರ ಮೂಲಕ ಅಥವಾ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಅವರ ಮಾಹಿತಿ ಬರ್ತದೆ. ಆಗ ನಾವು ಈ ಒಂದು ಡಿಸ್ಟ್ರಿಬ್ಯೂಷನನ್ನು ಮಾಡ್ಬೋದು. ಓಕೆ ಸ್ನೇಹಿತರೆ, ಹಾಗೆಯೇ ಡಿಸ್ಟ್ರಿಬ್ಯೂಟೆಡ್ ಮಾಡ್ದೇ ಡೈರೆಕ್ಟಾಗಿ ನಾವು ಫಿಸಿಕಲ್ಲಾಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿರ್ತೀವಿ, ಹಾಗೆಯೇ ಕಲೆಕ್ಟ್ ಮಾಡಿರ್ತೀವಿ. ಹಾಗಾಗಿ ನೇರವಾಗಿ EF ಕಲೆಕ್ಟೆಡ್ ಅಂತೇಳಿ ಕೂಡ ನಾವು ಮಾರ್ಕ್ ಮಾಡ್ಬೋದು. EF ಕಲೆಕ್ಟೆಡ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ನಾವು ಆ ಎನ್ಯುಮರೇಷನ್ ಫಾರ್ಮನ್ನು ಎಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿದ್ದಾರೆ, ಹಾಗೆಯೇ ಮತದಾರರು ಸಹಿ ಮಾಡಿದ್ದಾರೆ ಅಂತೇಳಿ ಒಂದು ಅಲರ್ಟ್ ಬರ್ತದೆ. ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ನಾವು ನೋಡ್ಬೋದು ಆ ಒಂದು ಸಕ್ಸಸ್ ಅಂತೇಳಿ ಬಂತು. ಹಾಗೆಯೇ ಇಲ್ಲಿ ಕಲರ್ ಕೂಡ ನೋಡ್ಬೋದು, ಗ್ರೀನ್ ಕಲರ್ ಬಂದಿದೆ. ಅಂದರೆ ನಾವು ನೇರವಾಗಿ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಿದ್ದೀವಿ. ಡಿಸ್ಟ್ರಿಬ್ಯೂಟ್ ಅಂತೇಳಿ ಮಾರ್ಕ್ ಮಾಡಿದ್ದೇನೆ, ನೇರವಾಗಿ ನಾವು ಕಲೆಕ್ಟೆಡ್ ಅಂತೇಳಿ ಮಾಡಿದ್ದೀವಿ. ಈ ರೀತಿ ಕೂಡ ನಾವು ಮಾಡ್ಬೋದು. ಸ್ನೇಹಿತರೆ, BLO ಆ್ಯಪ್ನಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಿ ಸಬ್ಮಿಟ್ ಮಾಡುವುದು, ಹೇಗೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡುವುದು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.